लक्षन्तु चतुरो वेदा लक्षमेकन्तु भारतम लक्षं व्याकरणं प्रोक्तं चतुर्लक्षन्तु ज्योतिषं ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿ ವೀಕ್ಷಕರಿಗೆ 2025ನೇ ವರ್ಷದ ಮಕರ ರಾಶಿಯ ವೀಕ್ಷಕರಿಗೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಮಕರ ರಾಶಿಯವರಿಗೆ ಯಾವ ಗ್ರಹದಿಂದ ಲಾಭ ಇದೆ, ಗುರುಬಲ ಬರ್ತಾ ಇದೆಯಾ ಅಥವಾ ಶನಿಯ ಅನುಗ್ರಹ ಇದೆಯಾ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಕುತೂಹಲ ಮೂಡಿರ್ತಕ್ಕಂಥದ್ದು. ಗುರುಬಲ 2025 ಮೇವರೆಗೂ ಕೂಡ ನಿಮಗೆ ಗುರುಬಲ ಇರುತ್ತೆ. ಅನಂತರ ಗುರುವಿನ ಬಲ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಎನ್ನುವಂಥದ್ದು. ಹಾಗೆ ಶನಿಯ ಬಲ ಕುಟುಂಬದಲ್ಲಿ ಆಲ್ರೆಡಿ ಈಗ ಶನಿ ಸ್ಥಿತನಾಗಿದ್ದಾನೆ. ಮಾರ್ಚ್ 28ನೇ ತಾರೀಕು ನಂತರ ನಿಮಗೆ ತೃತೀಯ ಭಾವ ಅಂದ್ರೆ 3, 6, 9, 11ನೇ ಸ್ಥಾನಗಳಲ್ಲಿದ್ರೆ ಶನಿಯ ಅನುಗ್ರಹ ಇರುತ್ತೆ ಅನ್ನುವಂಥದ್ದು. ಮಾರ್ಚ್ ನಂತರ ನಿಮಗೆ ಶನಿ ಬಲ ಇದೆ, ಗುರುಬಲ ಇರಲ್ಲ. ಕುಟುಂಬದಲ್ಲಿ ರಾಹು ಸ್ಥಿತನಾಗ್ತಾನೆ. ಅವಾಗ ಮೇ 18ನೇ ತಾರೀಕು ಕುಟುಂಬಕ್ಕೆ ರಾಹು ಸ್ಥಿತನಾಗ್ತಾನೆ. ಸಿಂಹ ರಾಶಿಯಲ್ಲಿ ಕೇತು ಸ್ಥಿತನಾಗ್ತಾನೆ. ಒಟ್ಟಾರೆಯಾಗಿ ಒಂದು ವರ್ಷದಲ್ಲಿ ಮೇನ್ ಆಗಿ ನಾವು ಗುರು ಮತ್ತು ಶನಿಯ ಎರಡೇ ಗ್ರಹಗಳನ್ನು ನಾವು ನೋಡ್ತಾ ಇರ್ತೀವಿ. ಒಂದು ಗುರು ಪರಿವರ್ತನೆ ಆದ್ರೆ ಏನು ಫಲ, ಇನ್ನೊಂದು ಶನಿ ಪರಿವರ್ತನೆ ಆದ್ರೆ ಏನು ಫಲ. ಗುರು ಪರಿವರ್ತನೆ ಆದ್ರೆ ಮೊದಲನೇದಾಗಿ ಏನೇನು ಶುಭ ಫಲಗಳು ಸಿಗ್ತವೆ ಅನ್ನುವಂಥದ್ದು ತಿಳ್ಕೊಂಡು ಬರೋಣ. ಎಲ್ಲಾ ಕ್ಷೇತ್ರಗಳ ಬಗ್ಗೆ ನೋಡಿ. ಮೊದಲನೇದಾಗಿ ನಾವು ಆರೋಗ್ಯವನ್ನ ಹೇಗಿರುತ್ತೆ ಈ ವರ್ಷದಲ್ಲಿ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಕುತೂಹಲ ಮೂಡಿರ್ತಕ್ಕಂಥದ್ದು. ಆರೋಗ್ಯ ಕ್ಷೇತ್ರದಲ್ಲಾಗಿರಬಹುದು ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಾಗಿರಬಹುದು, ಹಾಗೆ ವೃತ್ತಿ ಜೀವನದಲ್ಲಾಗಿರಬಹುದು. ತಮ್ಮ ವೃತ್ತಿ ಜೀವನದಲ್ಲಿ ಹೇಗೆ ಮುಂಬಡ್ತಿ ಸಿಗುತ್ತಾ ಅಥವಾ ಅನೇಕ ರೀತಿಯಾಗಿ ಪ್ರಮೋಷನ್ ಅನ್ನ ಸಿಗುತ್ತಾ ಅನ್ನುವಂಥದ್ದು ಹಲವರಿಗೆ ಕುತೂಹಲ ಮೂಡಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲೂ ಕೂಡ ಹಾಗೆ ಹೋದ ವರ್ಷ ಹೋಗಿರ್ತಕ್ಕಂಥ ಅಮೌಂಟು ಈ ವರ್ಷ ಬರುತ್ತಾ ಹೇಗೆ, ಅಥವಾ ವ್ಯಾಪಾರ ವೃದ್ಧಿ ಆಗುತ್ತಾ, ನಾವು ಮಾಡುವಂತಹ ಕೆಲಸದಲ್ಲಿ ವೃದ್ಧಿಯನ್ನು ನಾವು ಕಾಣ್ತೀವಾ ಅನ್ನುವಂಥದ್ದು ಸಾಕಷ್ಟು ಜನಕ್ಕೆ ಪ್ರಶ್ನೆ ಇರುವಂಥದ್ದು. ಹಾಗೆ ವ್ಯಾಪಾರದಲ್ಲೂ ಕೂಡ ಹಾಗೆ ವಿದೇಶ ಪ್ರಯಾಣ ಮಾಡುವಂಥವರಿಗೆ ಹೋದ ವರ್ಷ ನಮಗೆ ವಿದೇಶಕ್ಕೆ ಪ್ರಯಾಣಕ್ಕೆ ಅವಕಾಶ ಸಿಗಲಿಲ್ಲ. ಏನೋ ಒಂದು ಎಲ್ಲ ರೆಡಿ ಮಾಡ್ಕೊಂಡಿರ್ತೀರಾ, ವಿದೇಶ ಪ್ರಯಾಣಕ್ಕೆ ಏನೋ ಒಂದು ಅಡೆತಡೆ ಬಂದಿರುತ್ತೆ. ಈ ವರ್ಷ ಹಾಗಿಲ್ಲ. 2025ನೇ ವರ್ಷಕ್ಕೆ ಮಕರ ರಾಶಿಯವರು ಏನಾದರೂ ವಿದೇಶ ಪ್ರಯಾಣಕ್ಕೆ ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗ್ಲೂ ಕೂಡ ವಿದೇಶ ಪ್ರಯಾಣ ನಿಮ್ಮದಾಗಿರುತ್ತೆ ಅನ್ನುವಂಥದ್ದು. ಹಾಗೆ ಕೈಗಾರಿಕಾ ಕ್ಷೇತ್ರದಲ್ಲೂ ಕೂಡ ಹಾಗೆ ಅದರಲ್ಲಿ ಬಂಡವಾಳನ ಹೂಡಿ ಅನೇಕ ರೀತಿಯಾಗಿ ಲಾಭವನ್ನು ಗಳಿಸ್ತೀರಾ ಅನ್ನುವಂಥದ್ದು. ಯಾಕೆಂತಂದ್ರೆ ನಿಮಗೆ ಶನಿಯ ಬಲ ಇದ್ದಾಗ ಶನಿ ಅಂತ ಕರೀತೀವಿ ನಾವು. ಸುಖವನ್ನ ಕೊಡುವಂತವನು ಶನಿನೇ ಆಗಿರ್ತಾನೆ, ದುಃಖವನ್ನ ಕೊಡುವಂತವನು ಕೂಡ ಶನಿನೇ ಆಗಿರ್ತಾನೆ. ಶನಿ ಗುರುವಿನ ಮನೆಯಲ್ಲಿರುವುದರಿಂದ ಗುರು ಮತ್ತು ಶನಿ ಸಮತ್ವವಾಗಿರ್ತಕ್ಕಂಥವ್ರು, ಇಬ್ರು ಫ್ರೆಂಡು. ಅವರ ಮನೆಯಲ್ಲಿ ಇದ್ದಾಗ ಸಂಪೂರ್ಣವಾಗಿ ಇಬ್ರು ಕೂಡ ಒಂದೇ ರೀತಿಯಾಗಿ ಫಲಗಳನ್ನು ಕೊಡ್ತಾರೆ ಎನ್ನುವಂಥದ್ದು ರೂಢಿಯಲ್ಲಿದೆ. ಹಾಗೆ ಮೊದಲನೇದಾಗಿ ನಾವು ತಾಂತ್ರಿಕ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೇಗೆ ಪರಿವರ್ತನೆ ಆಗುತ್ತೆ ಈ ವರ್ಷದಲ್ಲಿ, ಹಲವಾರು ರೀತಿಯಾಗಿ ತಾಂತ್ರಿಕ ಮತ್ತು ವಿದ್ಯಾರ್ಥಿಗಳಿಗೆ ಪರಿವರ್ತನೆ ಆಗ್ತದೆ. ಹಾಗೆ ವೃತ್ತಿಪರ ಜೀವನದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು ಈ ಮಕರ ರಾಶಿಯವರು ಅನ್ನುವಂಥದ್ದು. ಆಸ್ತಿ ವ್ಯವಹಾರದಲ್ಲಿ ಕಾರ್ಯಸಿದ್ಧಿಯಾಗುತ್ತೆ, ಸಮಾಧಾನವಾಗಿ ಇರಿ ಎನ್ನುವಂಥದ್ದು. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗಿ ಅದಷ್ಟೇ ಗುರುವಿನ ಅನುಗ್ರಹವನ್ನು ಸಿಗುತ್ತೆ ಎನ್ನುವಂಥದ್ದು. ಹಾಗೆ ಐಟಿ-ಬಿಟಿ ಉದ್ಯೋಗಿಗಳಿಗೆ ಉದ್ಯೋಗವನ್ನ ಬದಲಾವಣೆ ಮಾಡಬೇಡಿ. ಖಂಡಿತವಾಗ್ಲೂ ಕೂಡ
ನೀವೇನಾದ್ರೂ ITBT ಉದ್ಯೋಗಿಗಳು ಉದ್ಯೋಗವನ್ನು ಬದಲಾವಣೆ ಮಾಡಿದ್ರೆ ನಿಮಗೆ ಉದ್ಯೋಗ ಸಿಗುವಂಥದ್ದು ಸ್ವಲ್ಪ ವಿಳಂಬ ಆಗುತ್ತೆ ಅನ್ನುವಂಥದ್ದು. ಯಾಕೆಂತಂದ್ರೆ ನಿಮಗೆ ಗುರುಬಲ ಇರಲ್ಲ. ಆದ್ರಿಂದ ITBT ವಿದ್ಯಾರ್ಥಿಗಳ ಉದ್ಯೋಗಿಗಳು ಪರಿವರ್ತನೆ ಮಾಡಕ್ಕೆ ಈ ವರ್ಷ ಹೋಗಬೇಡಿ. ಹಾಗೆ ಮರ ಮಗ್ಗಟ್ಟುಗಳನ್ನು ಮಾರುವಂಥವ್ರು, ಅದರಲ್ಲಿ ವ್ಯಾಪಾರವನ್ನು ಹೂಡಿರ್ತೀರಾ, ಬಂಡವಾಳವನ್ನು ಹೂಡಿರ್ತೀರಾ, ಅದರಿಂದ ಹೇಗೆ ಲಾಭವನ್ನು ಗಳಿಸಬೇಕು ಅನ್ನುವಂಥದ್ದು ಅದರಲ್ಲಿ ಏನು ಸೋತು ಹೋಗ್ಬಿಟ್ಟಿರ್ತೀರಾ. ಆದರೂ ಕೂಡ ಈ ಮೇನಿಂದ ಸ್ವಲ್ಪ ಪರಿವರ್ತನೆ ಆಗುತ್ತೆ. ಶುಕ್ರನ ಅನುಗ್ರಹ ಬರುತ್ತೆ, ಹಾಗೆ ಶನಿಯ ಅನುಗ್ರಹ ಬರುತ್ತೆ, ಕುಟುಂಬ ರಾಹುವಿನ ಅನುಗ್ರಹ ಬರುತ್ತೆ, ಜೊತೆಗೆ ಕೇತುವಿನ ಅನುಗ್ರಹ ಬರುತ್ತೆ ಅನ್ನುವಂಥದ್ದು. ಮಧ್ಯವರ್ತಿಗಳಿಗೆ ದ್ರವ್ಯ ಲಾಭ ಆಗುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಈ ವರ್ಷ ವಾಣಿಜ್ಯ ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತೀರಾ. ಹಾಗೆ ಆನ್ಲೈನ್ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವುದಿಲ್ಲ ಈ ವರ್ಷದಲ್ಲಿ ಎನ್ನುವಂಥದ್ದು. ಆನ್ಲೈನ್ ವ್ಯವಹಾರದಲ್ಲಿ ಸ್ವಲ್ಪ ಮೋಸವನ್ನು ಹೋಗ್ತೀರಾ. ಆನ್ಲೈನ್ ಗೇಮ್ಗಳನ್ನು ಆಡುವಂಥವ್ರು ಬಹಳ ಎಚ್ಚರಿಕೆಯಿಂದ ಗೇಮ್ ಅನ್ನು ಆಡಿ, ಅದರಿಂದ ಬಹಳ ಅಪಾಯಕರವಾಗಿರ್ತಕ್ಕಂಥ ಸಂದೇಶ ಬರ್ತಾ ಇದೆ. ಹಾಗೆ ವಿವಾಹದಲ್ಲಿ, ಮದುವೆ ಅನ್ನುವಂತಹ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಮದುವೆ ಅನ್ನುವಂತಹ ವಿಚಾರದಲ್ಲಿ ಯಾವಾಗಲೂ ಕೂಡ ವಿಳಂಬ ಆಗ್ತಾ ಇರುತ್ತೆ ಅನ್ನುವಂಥದ್ದು. ವಧು ಆಗಿರಬಹುದು ಅಥವಾ ವರ ಆಗಿರಬಹುದು. ಹಾಗೆ ನೌಕಾಯಾನ ಯೋಗ ಇರುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. 2025ನೇ ವರ್ಷದಲ್ಲಿ ಮಕರ ರಾಶಿಯವರಿಗೆ ನೌಕಾಯಾನ ಯೋಗ ಇರುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ. ಹಾಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು 2025ನೇ ವರ್ಷದಲ್ಲಿ. ಕೌಟುಂಬಿಕ ಜೀವನದಲ್ಲೂ ಕೂಡ ಹಾಗೆ ತಮ್ಮ ಅಣ್ಣ ತಮ್ಮಂದರು, ದಾಯಾದಿಗಳು, ಬಂಧು ಮಿತ್ರರು, ನೀವು ಏನೋ ಒಂದು ಮಾಡಕ್ ಹೋಗಿರ್ತೀರ, ಇನ್ನೊಬ್ರು ಇನ್ನೊಂದು ಏನೋ ಒಂದು ಮಾಡ್ತಾರೆ ಅನ್ನುವಂಥದ್ದು. ಅವು ಎರಡನ್ನ ಸೇರಿ ಮಾಡಕ್ ಹೋದ್ರೆ ಸರಿಯಾದ ಮಾರ್ಗಕ್ಕೆ ಬರುವುದಿಲ್ಲ ಅಥವಾ ಸರಿಯಾದ ಲಾಭವನ್ನು ತಂದುಕೊಡಲ್ಲ. ಅಣ್ಣ ಒಂದು ವ್ಯವಹಾರವನ್ನು ಮಾಡಿದ್ರೆ, ತಮ್ಮ ಒಂದು ವ್ಯವಹಾರವನ್ನು ಮಾಡಿದ್ರೆ, ತಮ್ಮನಿಗೆ ಗುರುಬಲ ಇರಲ್ಲ, ಅಣ್ಣನಿಗೆ ಗುರುಬಲ ಇರುತ್ತೆ. ಗುರುಬಲ ಇರುವಂಥವನು ಲಾಭವನ್ನು ಗಳಿಸ್ತಾನೆ, ಗುರುಬಲ ಇಲ್ಲದೆ ಇರುವಂಥವನು ನಷ್ಟವನ್ನು ಗಳಿಸ್ತಾನೆ. ಆದ್ರಿಂದ ಇಬ್ಬರ ಮಧ್ಯೆ ನಿನ್ನಿಂದ ಲಾಸು ನನಗೆ ಅಥವಾ ನಿನ್ನಿಂದ ಲಾಸು ನನಗೆ ಅನ್ನುವಂಥದ್ದು ಇಬ್ಬರಲ್ಲೂ ಕೂಡ ವೈಮನಸ್ಸನ್ನು ತಂದುಕೊಡುವಂಥದ್ದು ಈ ವರ್ಷದಲ್ಲಿ. ಅದರಿಂದ ಬಹಳ ಜಾಗ್ರತೆಯಿಂದ ಬಂಡವಾಳವನ್ನು ಹೂಡಿ ವ್ಯವಹಾರವನ್ನು ಮಾಡಿಕೊಳ್ಳಿ. 2025ನೇ ವರ್ಷದಲ್ಲಿ ಮಕರ ರಾಶಿಯವರಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಏಳುಕೊಪ್ಪರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.